ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರದೀಪ್ ಅವರೆಲ್ಲ ಹೇಳಿದ್ರು. ನನಗೆ ಫಸ್ಟ್ ವೆಬ್ ಸೀರೀಸ್ಗೆ ಆ್ಯಕ್ಚುಲಿ ಫಸ್ಟು ಜಿಯಲ್ ವೆಬ್ ಸೀರೀಸ್ ಅಂತ ಶುರುವಾಗಬೇಕಾದ್ರೆ ಫಸ್ಟ್ ಕಾಲ್ ಬಂದಿದೆ ಆ್ಯಕ್ಚುಲಿ ನನಗೆ ಒಂದು ಹಿಂಗೆ ಸೀರೀಸ್ ಮಾಡೋಣ ಅಂತ ಎಲ್ಲ ಹೇಳಿದಾಗ. ಬಟ್ ಆವಾಗ ನಾನು ಅಷ್ಟು ನನಗೆ ಏನು ಇದನ್ನು ಅಂದರೆ ಅಂದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ವೆಬ್ ಸೀರೀಸ್ ಆಗಿ ನಾನು ಹೆಂಗೆ ಅದನ್ನು ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ತಾ ಇದ್ದೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಯ್ಯನೇ ಮನೆ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳೆಲ್ಲ ಬಂತು. ಸೊ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ವಿ. ನಾನು ಪ್ರದೀಪ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಅಂದರೆ ಯಾವುದಾದ್ರು ಒಳ್ಳೆ ಸಖತ್ತಾಗಿರೋ ಕತೆ ಬಂದರೆ ಹೇಳಿ ಮಾಡೋಣ. ನನಗೆ ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ ಅಂದರೆ ಏನೋ ಅದು ಸಖತ್ತಾಗಿ ಮಜಾ ಕೊಡಬೇಕು, ಏನೋ ಒಂದು ಬೇರೆ ಥರದ್ದು ಏನಾದರೂ ಇರಬೇಕು ಸೀರೀಸ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೆ ಯಾವಾಗಲೂ. ಸೊ ಒಂದಿನ ಹಿಂಗೆ ಶ್ರೀನಿಧಿ ಕತೆ ಕೇಳಿ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿಧಿ ಅಂತ ಹೇಳ್ತಿದ್ದಂಗೆ ನಂಗೆ ಖುಷಿ ಆಯ್ತು. ಯಾಕೆಂದರೆ ಶ್ರೀನಿಧಿ ಬ್ಲಿಂಕ್ ನೋಡಿದ್ದೆ ನಾನು. ಬ್ಲಿಂಕ್ ನೋಡಿ ಎಲ್ಲ ವಿಶ್ ಮಾಡಿದ್ದೆ ಎಲ್ಲ. ಶ್ರೀನಿಧಿ ಬಂದು ಕತೆ ನರೇಟ್ ಮಾಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯೂಶ್ವಲಿ ನಾನು ಓದೋದನ್ನು ಇಷ್ಟಪಡ್ತೀನಿ, ಬಟ್ ಶ್ರೀನಿಧಿ ನರೇಷನ್ ಶುರು ಮಾಡಿ ಅಷ್ಟು ಎಪಿಸೋಡ್ಸು ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದ್ರು, ಎಷ್ಟು ಚೆನ್ನಾಗಿ ನರೇಟ್ ಮಾಡಿದಾಗ ನನಗೆ ಇಮಿಡಿಯೇಟಾಗಿ ಇದು ಮಾಡೋಣ ಸಖತ್ತಾಗಿದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ, ಇದು ಜಿ ಅವ್ರಿಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದೆಯಾ, ಸಿನಿಮಾ ಮಾಡೋಣ ಬಾ ಅಂತ. ಇಲ್ಲ ಸರ್, ಒಂದು 6 ತಿಂಗಳಿಂದ ಕೆಲಸ ಮಾಡಿದ್ದೀವಿ, ಸೊ ನೀವು ಕೇಳಿ ನೋಡಿ ಅಂತ. ಶ್ರೀನಿಧಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ರದೀಪ್ಗೆ ಫೋನ್ ಮಾಡಿದೆ, ಇಲ್ಲ ದೀಪು ಕೇಳಬೇಕು, ದೀಪು ಅವ್ರಿಗೆ ಕೇಳಿದ್ರು, ಇಲ್ಲ ರಾಘು ಕೇಳಬೇಕು ಅಂತ. ಹಾಗೆ ಅದು ಕೊನೆಗೆ ಸೀರೀಸೇ ಆಗೋದು ಅಂತ ಆಯಿತು. ಸೊ ಅದು ಸೀರೀಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್ಗೆ ಆ್ಯಂಡ್ ZEE5ಗೆ ಶ್ರೀನಿಧಿನ ಕಳಿಸಿದ್ದಕ್ಕೆ ಆ್ಯಂಡ್ ಈ ಥರದ್ದೊಂದು ಕಥೆನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಸೀರೀಸ್ನ ಭಾಗ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ಕಲಾವಿದರ ದಂಡು ಎಲ್ಲರೂ ಭಾಳ ಒಳ್ಳೊಳ್ಳೆ ಕಲಾವಿದರು ಕೆಲಸ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳಿಂದ ಹಿಡಿದು ಹಳೆ ಅಂದರೆ ಸೀನಿಯರ್ಸ್ವರೆಗೂ ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರೀಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನ್ ಪ್ರದೀಪ್ ಅವ್ರು ಹೇಳ್ದಂಗೆ ಒಂಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ. ಒಂದು ಈಗ ಪ್ರೀ ಪ್ರೊಡಕ್ಷನ್ಗೆ ಎಷ್ಟೇ ಟೈಮ್ ತೊಗೊಂಡ್ರು, ಈಗ ಶೂಟಿಂಗ್ ಅಂತ ಬಂದಾಗ, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ಟೀಮ್ ಪ್ರೂವ್ ಮಾಡಿಕೊಟ್ಟಿದೆ. ಅದು ZEE5 ಟೀಮ್ ಆಗಲಿ, ತೇಜಸ್ ಗಣೇಶ್ ಅಥವಾ ನಮ್ಮ ಡಾಲಿ ಪಿಕ್ಚರ್ಸ್ ಮುರಳಿ, ನಮ್ಮ ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಾಫರು ಎಲ್ಲರೂ ಭಾಳ ಖುಷಿ ಇದೆ. ಭಾಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡೋವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ZEE5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಬಹಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಭಾಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ ZEE5ಗೆ. ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು.